ತಾಯಿಗೆ ಮಿಗಿಲಾದ ದೇವರಿಲ್ಲ. ತಾಯಿಗೆ ಮಿಗಿಲಾದ ದೇವರಿಲ್ಲ, ತಂದೆಗೆ ಮಿಗಿಲಾದ ಗುರುವಿಲ್ಲ. ತಾಯಿಗೆ ಮಿಗಿಲಾದ ದೇವರಿಲ್ಲ. ಜಗತ್ತಿನ ಸರ್ವಶಕ್ತ ದೇವರುಗಳು ತಾಯಿಯೇ ಆಗಿದ್ದಾರೆ. ತಾಯಿ ಇಲ್ಲದ ಈ ಪ್ರಪಂಚವನ್ನ ಊಹೆ ಮಾಡಿಕೊಳ್ಳಿಕ್ಕೂ ಸಾಧ್ಯವಿಲ್ಲ. ತಂದೆ ಇಲ್ಲದ ಈ ಪ್ರಪಂಚವನ್ನ ನಾವು ಊಹೆ ಮಾಡಿಕೊಳ್ಳಿಕ್ಕೂ ಸಾಧ್ಯವಿಲ್ಲ. ತಾಯಿ ತಂದೆ ಈ ಜಗತ್ತಿನ ಸರ್ವಶಕ್ತ ದೇವರುಗಳು. ನಾವು ಅಂದ್ಕೊಂಡಿದ್ದೀವಿ ದೇವಸ್ಥಾನದಲ್ಲಿರೋ ಗುಡಿಲಿರೋ ದೇವ್ರು ಮಾತ್ರ ದೇವರು, ಇನ್ನು ಮಿಕ್ಕದವ್ರು ಯಾರು ದೇವರು ಸಮಾನರಲ್ಲ ಅಂತ. ಆದರೆ ಸರ್ವಾಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ. ಕಣ್ಣಿಗೆ ಕಾಣುವಂಥ ದೇವರು ಯಾರು? ಹೆತ್ತ ತಾಯಿ ತಂದೆಯರು ಮಾತ್ರ. ನಮಗೆ ಬೇಕಾದುದನ್ನು ಕೊಡೋರು ಯಾರು? ಹೆತ್ತ ತಾಯಿ ತಂದೆಯರು ಮಾತ್ರ. ಹಸಿದಾಗ ಅನ್ನ ಕೊಡುವವರು ಯಾರು? ಹೆತ್ತ ತಾಯಿ ತಂದೆಯರು. ನಮ್ಮ ಮಾನ ಮುಚ್ಚಲಿಕ್ಕೆ ಬಟ್ಟೆಯನ್ನು ಕೊಡುವವರು ಯಾರು? ಹೆತ್ತ ತಾಯಿ ತಂದೆಗಳು. ಅದಕ್ಕೆ ತಾಯಿಗಿಂತ ಮಿಗಿಲಾದ ದೇವರಿಲ್ಲ. ತಾಯಿ ಕರುಳು ಎಂಥದ್ದು ಅಂದರೆ, ತನ್ನ ಮಗ ಕಳ್ಳನಾಗಿರಲಿ ಸುಳ್ಳನಾಗಿರಲಿ ಏನೇ ಆಗಿರಲಿ ಅವನನ್ನು ಪ್ರೀತಿಯಿಂದ ಕಾಪಾಡಿಕೊಳ್ಳೋಳು ತಾಯಿ. ಆನಂತರ ಬುದ್ಧಿ ಕಲಿಸ್ತಾಳೆ, ಅದು ಬೇರೆ ವಿಚಾರ. ಆದರೆ ತಾಯಿಗಿರುವಂಥ ಕರುಣೆ, ತಂದೆಗಿರುವಂಥ ಆ ಪ್ರೀತಿ ಜಗತ್ತಿನಲ್ಲಿ ಯಾರ ಕೈಲೂ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಒಂದು ಸಾರಿ ಕೇಳಿಸ್ಕೊಳ್ಳಿ, ಒಬ್ಬ ದೇವಸ್ಥಾನದ ಜಗಲಿಯ ಮೇಲೆ ಕುಳಿತುಕೊಂಡು ಮೃದಂಗವನ್ನು ಬಾರಿಸ್ತಾ ಇದ್ದಂತೆ. ನೋಡಿ, ದೇವಸ್ಥಾನದ ಜಗಲಿ ಮೇಲೆ ಕೂತ್ಕೊಂಡು ಮೃದಂಗವನ್ನು ನುಡಿಸ್ತಾ ಇದ್ದ. ಅಲ್ಲಿಗೆ ಯಾವಾಗಲೂ ಒಂದು ಕುರಿ ಹೋಗಿ ಅವನ ಮುಂದೆ ಕುಳಿತುಕೊಂಡು ಆ ಮೃದಂಗ ನುಡಿಸೋದನ್ನು ಕೇಳಿ ಆ ಕುರಿಯ ಕಣ್ಣಲ್ಲಿ ನೀರು ಬರ್ತಿತ್ತಂತೆ. ಜನಗಳು ಒಬ್ಬರು ಹೋಗ್ತಿರ್ಲಿಲ್ಲ ಅಲ್ಲಿಗೆ. ಜನಗಳು ಒಬ್ಬರು ಹೋಗಿ ಅವನನ್ನು ಕೇಳ್ತಿರ್ಲಿಲ್ಲ. ಅವನಿಗೇನೋ ಹುಚ್ಚ, ಸುಮ್ಮನೆ ನುಡಿಸ್ತಾನೆ ಮೃದಂಗವನ್ನು ಅಂದ್ಕೊಂಡಿದ್ರು. ಆದರೆ ಒಂದು ಕುರಿ ಮಾತ್ರ ಯಾವಾಗಲೂ ಮೇಯಕ್ಕೆ ಹೋಗ್ತಿರ್ಲಿಲ್ಲ. ಸಂಜೆ ಮೇಲೆ ಒಂಚೂರು ಮೇವು ತಿನ್ಕೊಂಡು ಬಂದು ತಿರ್ಗಿ ಬೆಳಗ್ಗೆಯಿಂದ ಸಂಜೆ ತನಕ ಆ ಮೃದಂಗ ನುಡಿಸೋವನ ಎದುರುಗಡೆ ಕುಳಿತುಕೊಂಡು ಯಾವಾಗಲೂ ಕಣ್ಣೀರು ಆಗ್ತಿತ್ತಂತೆ. ಆಗ ಒಂದು ವಾರ ಕಳೆದ ನಂತರ ಆ ಮೃದಂಗ ನುಡಿಸೋವನು ಕೇಳ್ದ, ಅಪ್ಪ ಕುರಿಮರಿ, ಯಾವಾಗಲೂ ಮನುಷ್ಯರಿಗೆ ನಾನು ನುಡಿಸೋದು ಇಷ್ಟ ಆಗ್ತಿಲ್ಲ, ನೀನು ಮಾತ್ರ ಬಂದು ಯಾವಾಗಲೂ ನನ್ನ ಮೃದಂಗವನ್ನು ನುಡಿಸೋದನ್ನು ಕೇಳ್ತಾ ಇದೆಯಲ್ಲ, ಯಾಕಪ್ಪ ಅಂತ ಕೇಳಿದಾಗ, ಅಪ್ಪ ಆ ನಿನ್ನ ಮೃದಂಗಕ್ಕೆ ಹಾಕಿರುವಂಥ ಚರ್ಮ ನನ್ನ ಕುರಿ ಮರಿದು ಕಣಪ್ಪ, ಮರಿದು ನನ್ನ ಮಗುವಿನದು. ನೀನು ಒಂದೊಂದು ಏಟು ಹೊಡೆದಾಗಲೂ ಕೂಡ ನನಗೆ ಅಮ್ಮ ಅಮ್ಮ ಅನ್ನುವ ಹಾಗೆ ಭಾಸವಾಗ್ತದೆ. ಅದಕ್ಕೆ ನನ್ನ ಕಂದನ ಆ ಶಬ್ದವನ್ನು ಕೇಳಲಿಕ್ಕಾಗಿ ನೀನು ಮುಂದ್ಗಡೆ ಬಂದು ಕುಳಿತುಕೊಳ್ತೀನಿ ಕಣಪ್ಪ ಅಂತ. ಈ ಕಥೆಯ ಅರ್ಥ ಇಷ್ಟೇ ನೋಡಿ. ತಾಯಿ ಕರುಳು ಎಂಥವರನ್ನು ಕೂಡ ಮಂತ್ರಮುಗ್ಧರನ್ನಾಗಿಸ್ಬಿಡ್ತದೆ. ಅದಕ್ಕೆ ನಾವು ತಾಯಿ ತಂದೆಯರನ್ನ ದೂರ ಮಾಡಬಾರ್ದು, ತಾಯಿ ತಂದೆಯರಿಗೆ ದ್ರೋಹ ಮಾಡಬಾರ್ದು, ಎತ್ತವರಿಗೆ ಅನ್ಯಾಯ ಮಾಡಬಾರ್ದು. ಕಡೆಗಾಲದಲ್ಲಿ ಅವರಿಗೆ ಅನ್ನ ಹಾಕದೇ ದ್ರೋಹ ಮಾಡಿದರೆ ನಮ್ಮಂಥ ಪಾಪಿಗಳು ಈ ಜಗತ್ತಲ್ಲಿ ಇರೋದಿಲ್ಲ. ಹಾಗಾಗಿ ನೀವು ದೇವ್ರಿಗೋಗಿ ನೀವು ಮೊಸರನ್ನ ಮುಷ್ಟಾನ್ನ ಒಳ್ಳೊಳ್ಳೆ ಆಹಾರವನ್ನು ಇಡದೇ ಇದ್ರೂ ಚಿಂತೆ ಇಲ್ಲ. ಅಪ್ಪ ಅಮ್ಮನಿಗಂತೂ ತನ್ನ ಹಾಕಿ ಅವರು ಸುಖವಾಗಿ ಕಡೆಗಳಿಗೆನಲ್ಲಿ ಪ್ರೀತಿಯಿಂದ ಕಣ್ಣು ಮುಚ್ಚುವಂತೆ ನಗನಗ್ತಾ ಅವರು ಭಗವಂತನನ್ನು ಸೇರುವಂತೆ ಮಾಡಬೇಕು. ಅದೇ ನಮ್ಮ ಕರ್ತವ್ಯ, ಅದೇ ನಮ್ಮ ನಿಜವಾದ ಮಾನವೀಯತೆ ಅನ್ನೋದು ನಾವೆಲ್ಲ ಕಲ್ತ್ಕೊಳ್ಬೇಕಾಗಿದೆ ಬಂಧುಗಳೇ.